ಇವತ್ತು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂತದ್ದು ವಾಟಾಳ್ ನಾಗರಾಜ್. ಆದರೆ ಆ ಬಂದ್ಗೆ ಎಲ್ಲೆಲ್ಲಿ ಬೆಂಬಲ ಇದೆ ಅಂತ ಗಮನಿಸ್ತಾ ಹೋದ್ರೆ ಅಂತಹ ಯಾವುದೇ ರೀತಿಯಾದಂತಹ ಬಲ ಸಿಕ್ಕಿಲ್ಲ. ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲ ಸಿಕ್ಕಿಲ್ಲ. ಬರೀ ಪ್ರತಿಭಟನೆಗೆ ಮಾತ್ರ ಸೀಮಿತವಾಗಿದೆ ಬಂದ್. ಬೆಂಗಳೂರಿನಲ್ಲಂತೂ ಬಸ್ ಸಂಚಾರ ಯಥಾಸ್ಥಿತಿಯಲ್ಲಿದೆ. ಶಾಲಾ ಕಾಲೇಜುಗಳು ಎಂದಿನಂತೆ ಓಪನ್ ಆಗಿವೆ. ಮಾರುಕಟ್ಟೆ, ಅಂಗಡಿ ಮುಂಗಟ್ಟು ಎಂದಿನಂತೆ ಇದೆ. ಇನ್ನು ಬಹುತೇಕ ಜಿಲ್ಲೆಗಳಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ. ಈಗಾಗಲೇ ಹಲವು ಸಂಘಟನೆಗಳು ಸ್ಪಷ್ಟಪಡಿಸಿದ್ರು, ಬಂದ್ಗೆ ನಮ್ಮ ಬೆಂಬಲ ಇಲ್ಲ, ಈ ಹೋರಾಟಕ್ಕೆ ನೈತಿಕ ಬೆಂಬಲವನ್ನು ಕೊಡ್ತೀವಿ ಅಂತ. ಜೊತೆಗೆ ಹಲವು ಸಂಘಟನೆಗಳು ತಾವು ಪ್ರತಿಭಟನೆಗೆ ಮುಂದಾಗುವುದಾಗಿ ತಿಳಿಸಿದ್ವು. ಆದರೆ ಬಂದ್ಗೆ ಹಲವು ಸಂಘಟನೆಗಳ ಬೆಂಬಲ ಇಲ್ಲದ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳು ತೆರೆದಿವೆ, ಚಿತ್ರಮಂದಿರಗಳು ತೆರೆದಿರುತ್ತೆ, ಜೊತೆಗೆ ಅಂಗಡಿ ಮುಂಗಟ್ಟುಗಳು ತೆರೆದಿವೆ. ಬಸ್ ಸಂಚಾರ ಎಂದಿನಂತೆ ಇದೆ. ಬಿಎಂಟಿಸಿ ಆಗಲಿ, ಕೆಎಸ್ಆರ್ಟಿಸಿ ಆಗಲಿ ಅಥವಾ ಖಾಸಗಿ ಬಸ್ಗಳ ಸಂಚಾರವಿರಲಿ, ಆಟೋ ಕ್ಯಾಬ್ಗಳಿರಲಿ, ಎಲ್ಲವೂ ಕೂಡ ಸಂಚರಿಸ್ತಾ ಇವೆ. ಕೆಲವು ಕಡೆಗಳಲ್ಲಿ ಪ್ರತಿಭಟನೆಗೆ ಸೀಮಿತವಾಗಿದೆ. ರಸ್ತೆ ತಡೆ ನಡೆಸೋದು, ಘೋಷಣೆಗಳನ್ನು ಕೂಗಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ಗಳು ಓಡಾಟವನ್ನ ನಿಲ್ಲಿಸಬೇಕು, ಸಾರಿಗೆ ಸಿಬ್ಬಂದಿ ಕರ್ನಾಟಕ ಬಂದ್ ಅನ್ನ ಬೆಂಬಲಿಸಬೇಕು, ಆಟೋ ಚಾಲಕರು, ಕ್ಯಾಬ್ ಡ್ರೈವರ್ಗಳು ಬೆಂಬಲಿಸಬೇಕು ಅಂತಿದ್ದಾರೆ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಮನವಿ ಮಾಡಿದ್ದಾರೆ. ಜೊತೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಗೂ ಕೂಡ ಸಜ್ಜಾಗಿದ್ದಾರೆ ವಾಟಾಳ್. ಇವತ್ತು ಬೆಳಗ್ಗೆ 10 ಗಂಟೆಗೆ ಮೆಜೆಸ್ಟಿಕ್ನಿಂದ ವಾಟಾಳ್ ಪ್ರತಿಭಟನೆಯನ್ನ ನಡೆಸಲಿದ್ದು, ಮೆರವಣಿಗೆ ಸಾಗುತ್ತೆ. ಬಸ್ ಚಾಲಕರಿಗೂ ಕೂಡ ಮನವಿ ಮಾಡಲಿದ್ದಾರೆ ವಾಟಾಳ್. ನಂತರ ಟೌನ್ ಹಾಲ್ನಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ. ಟೌನ್ ಹಾಲ್ ಟು ಫ್ರೀಡಂ ಪಾರ್ಕ್ ರ್ಯಾಲಿ ಇದೆ. ಬೆಂಗಳೂರಿನಾದ್ಯಂತ ಪೊಲೀಸರು ಬಿಗಿ ಬಂದೋಬಸ್ತನ್ನ ಕೈಗೊಂಡಿದ್ದಾರೆ. ನಿನ್ನೆಯೇ ಪೊರಕೆ ಹಿಡಿದು ಚಳವಳಿ ಮುಂದಾಗಿದ್ರು. ನಂತರ ಪೊಲೀಸರು ಅವರನ್ನು ವಶಕ್ಕೆ ಪಡೆದಿದ್ರು. ಎಲ್ಲ ಕಡೆಗಳಲ್ಲೂ ಹೋಗಿ ಬಂದ್ಗೆ ಬೆಂಬಲಿಸುವಂತೆ ಮನವಿಯನ್ನ ಮಾಡಿದ್ರು. ಇವತ್ತೂ ಕೂಡ ಅಂತಹದೇ ಚಿತ್ರಣ ಕಂಡು ಬರಲಿದೆ. ಆದರೆ ಎಲ್ಲೂ ಕೂಡ ಬಂದ್ನ ವಾತಾವರಣ ಇಲ್ಲ. ಈಗಾಗಲೇ ಸಂಘಟನೆಗಳು ಹೇಳಿಕೆಯನ್ನು ಕೊಟ್ಟಿದ್ವು, ಬಂದ್ ಬೇಡ ಅಂತ ನಾವು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಮಾಡ್ತೀವಿ ವಾಟಾಳ್ ಅವರಿಗೆ ಅಂತಂದ್ರೆ ವಾಟಾಳ್ ನಾಗರಾಜ್ ಅವರು ನಾವು ಬಂದ್ ಮಾಡಿಯೇ ಸಿದ್ಧ ಅಂತ ಕರೆ ಕೊಟ್ಟಂತಹ ಬೆನ್ನಲ್ಲೇ ಇವತ್ತು ಹೋರಾಟಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ ಟೌನ್ ಹಾಲ್ ಟು ಫ್ರೀಡಂ ಪಾರ್ಕ್. ಇನ್ನು ಕರ್ನಾಟಕ ಬಂದ್ ಬೆಂಬಲಿಸಿ ಸಂಘಟನೆಗಳೇನು ಮುಂದಾದವು, ಅವು ಪ್ರತಿಭಟನೆ ನಡೆಸಿವೆ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯನ್ನ ತಡೆದು ಮಂಡ್ಯದಲ್ಲಿ ಖಾಲಿ ಮಡಿಕೆ ಹಿಡಿದು ಹೋರಾಟ, ವಿನೂತನವಾಗಿ ಹೋರಾಟ ಮಾಡಿದ್ದಾರೆ. ಸಿಡಬ್ಲ್ಯೂಎಂಎ ಕರ್ನಾಟಕ ಖಾಲಿ ಕೊಡ ಕೊಟ್ಟಿದೆ ಅಂತ ಈ ಮೂಲಕ ವ್ಯಂಗ್ಯ ಮಾಡಿದ್ದಾರೆ. ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ಆಗ್ರಹಿಸಿದ್ದಾರೆ. ಖಾಲಿ ಮಡಿಕೆ ಹುರುಳಿಕಾಳನ್ನು ತೋರಿಸಿ ಆಕ್ರೋಶ, ಬಾಯಿ ಬಡಿದುಕೊಂಡು ಪ್ರತಿಭಟನಾಕಾರರ ಘೋಷಣೆ, ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ಪ್ರತಿಭಟಿಸಿದ್ದಾರೆ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯನ್ನ ತಡೆದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರೈತರ ಪ್ರತಿಭಟನೆ ನಿರಂತರವಾಗಿ ಸಾಕ್ತಲೇ ಇದೆ. ಅದು ಇವತ್ತು ಕರ್ನಾಟಕ ಬಂದ್ಗೆ ವಾಟಾಳ್ ಕರೆ ಕೊಟ್ಟಂತಹ ಬೆನ್ನಲ್ಲೇ ಅದಕ್ಕೆ ಬೆಂಬಲಿಸಿರುವಂತಹ ಕೆಲವರು ಈ ರೀತಿ ಹುರುಳಿಕಾಳು ಹಿಡಿದು, ಖಾಲಿ ಮಡಿಕೆ ಹಿಡಿದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಸಿಡಬ್ಲ್ಯೂಎಂಎಯ ಆದೇಶ ಏನಿದೆ, ಇದು ಕರ್ನಾಟಕದ ಪಾಲಿಗೆ ಯಾವ ರೀತಿಯಾದಂತಹ ಪರಿಸ್ಥಿತಿ ತಂದೊಡ್ಡಿದೆ ಎನ್ನುವಂತಹ ಆಕ್ರೋಶ. ಈ ಮೂಲಕ ಸರ್ಕಾರಕ್ಕೆ ನಾವು ಮನವರಿಕೆ ಮಾಡುವಂಗೆ ಬನ್ನಿ ಭಾಷಂತೋ ನಮ್ಮ ಜವಾಬ್ದಾರಿ ನಾವು ಅರ್ತಿಲ್ಲ. ನಾವು ಕೂಡ ಸರ್ಕಾರಕ್ಕೆ ಹುಲಿಕಾಳು ಭಾಗ್ಯ ಕೊಟ್ಟ ರಾಜ್ಯ ಸರ್ಕಾರಕ್ಕೆ ತಮಿಳುನಾಡು ನೀರು ಬಿಟ್ಬಿಟ್ರಲ್ಲಪ್ಪ. ಹುಲಿಕಾಳು ಭಾಗ್ಯ ಕೊಟ್ಟ ರಾಜ್ಯ ಸರ್ಕಾರಕ್ಕೆ. ಈ ಬಗ್ಗೆ
ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ವಿವಿಧ ಕಡೆಗಳಿಂದ ನಮ್ಮ ರಿಪೋರ್ಟರ್ಸ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಡ್ಯದಿಂದ ನಮ್ಮ ಪ್ರತಿನಿಧಿ ದಿಲೀಪ್ ಲೈವ್ ನಲ್ಲಿ ಜಾಯ್ನ್ ಆಗಿರುವಂತದ್ದು, ಜೊತೆಗೆ ಮೈಸೂರಿನಿಂದ ರಾಮ್ ಡೀಟೇಲ್ಸ್ ಕೊಡ್ತಾರೆ. ಹಾಗೆ ಬೆಂಗಳೂರಿನಿಂದ ಕಿರಣ್ ಸೂರ್ಯ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಮಂಡ್ಯದ ಚಿತ್ರಣ ಪಡೆದುಕೊಳ್ಳೋದಂತದಾದ್ರೆ, ಮಂಡ್ಯದಲ್ಲಿ ಯಾವ ರೀತಿ ಬಂದ್ಗೆ ಬೆಂಬಲ ಕಂಡು ಬರ್ತಾ ಇರುವಂತದ್ದು ದಿಲೀಪ್? ಯಾಕಂದ್ರೆ ಇವತ್ತಿನ ಕರ್ನಾಟಕದಾದ್ಯಂತ ಬಂದ್ನ ಚಿತ್ರಣ ಗಮನಿಸ್ತಾ ಹೋದಾಗ ಅದು ಪ್ರತಿಭಟನೆಗಷ್ಟೇ ಸೀಮಿತವಾದಂತೆ ಕಂಡು ಬರ್ತಾ ಇದೆ. ನಿನ್ನೆ ಸಂಘಟನೆಗಳು ಕೂಡ ಸ್ಪಷ್ಟಪಡಿಸಿದ್ವು. ಆದ್ರೆ ಮಂಡ್ಯದ ವಾತಾವರಣ ಹೇಗಿದೆ ಅನ್ನೋದು ಇಲ್ಲಿ ಪ್ರಮುಖ ವಿಚಾರ ಅಂತ. ಪ್ರತಿಮಾ, ಕಳೆದ 2 ದಿನಗಳಿಂದಲೂ ಕೂಡ ಮಂಡ್ಯದಲ್ಲಿ ಪ್ರತಿಭಟನೆಗಳು ನಡೀತಾ ಇರುವಂಥದ್ದು. ಇವತ್ತು ಕರ್ನಾಟಕ ಬಂದ್ ಏನು ಕರೆ ಕೊಟ್ಟಿರುವಂಥದ್ದು. ಈ ಒಂದು ಬಂದ್ಗೆ ವರ್ತಕರು ಸೇರಿದಂತೆ ಹಲವು ಸಂಘಟನೆಗಳು ಎಲ್ಲರೂ ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಕೂಡ ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು ದೃಶ್ಯಗಳು ನೋಡ್ಬೋದು. ಈಗ ಸಂಜೆ ವೃತ್ತದಲ್ಲಿ ಈ ಒಂದು ಪ್ರತಿಭಟನೆಗಳು ನಡೀತಾ ಇದೆ. ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಖಾಲಿ ಮಡಿಕೆ ಮತ್ತೆ ಹುರುಳಿಕಾಳನ್ನು ತಿನ್ನುವ ಮೂಲಕ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ರೈತರಿಗೆ ಬೆಳೆ ಬೆಳೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಭತ್ತ ಬೆಳೆಯೋಕ್ಕಾಗ್ತಾ ಇಲ್ಲ. ಈ ಕಾರಣಕ್ಕೋಸ್ಕರ ನಾವು ಹುರುಳಿಕಾಳು ಕೂಡ ಬೆಳೆಯುವಂಥ ಒಂದು ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಖಾಲಿ ಕೊಡವನ್ನು ಮಡಿಕೆಯನ್ನು ಇಟ್ಕೊಂಡು ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು. ಯಾಕಂದರೆ ತಮಿಳುನಾಡಿಗೆ ನಿರಂತರವಾಗಿ ನೀರು ಕೊಟ್ಟಿರುವ ಸಂದರ್ಭದಲ್ಲಿ CWRC ಆಗ್ಬೋದು, CWMA ಈ ರೀತಿಯಂಥ ಆದೇಶಗಳನ್ನು ಮಾಡ್ತಾ ಇದೆ. ಇದು ಒಂದು ರೀತಿಯಲ್ಲಿ ರೈತರಿಗೆ ಮರಣ ಶಾಸನ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಈ ಕಾರಣದಿಂದಾಗಿ ಪ್ರತಿಭಟನೆಗಳನ್ನ ಆಗ್ತಾ ಇರುವಂಥದ್ದು. ಈಗ ನಮ್ಮ ಜೊತೆ ಪ್ರತಿಭಟನಾಕಾರರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಒಂದು ರೀತಿಯಲ್ಲಿ ಹುರುಳಿಕಾಳು ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದರ ಉದ್ದೇಶಗಳು, ಇದನ್ನು ಏನು ಸಿಂಬಲ್ ತೋರಿಸ್ತಾ ಇದೆ ಅಂತ? ಸರ್, ಹಿಂದೆ ಮುಖ್ಯಮಂತ್ರಿ ದೇವರಾಜ ಅರಸು ಮುಖ್ಯಮಂತ್ರಿ ಆದಾಗ ಮಂಡ್ಯ ಜಿಲ್ಲೆಗೆ ಹುಳ್ಳಿಕಾಳು ಬಿಸಿದೆ ಅಂತೇಳಿ ಹುಳ್ಳಿಕಾಳು ಬಿಸಿದ್ರಂತೆ. ಅದೇ ಥರ ಇವತ್ತು ಅವ್ರ ಹೆಜ್ಜೆನ ಈ ರಾಜ್ಯದ ಭ್ರಷ್ಟ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅವ್ರ ಹೆಜ್ಜೆನ ತುಳಿತಾ ಇದ್ದಾರೆ. ನಾವು ದಯಮಾಡಿ ಅವ್ರಿಗೆ ಆಗ್ರಹ ಮಾಡ್ತಾ ಇದ್ದೀವಿ, ತಮಿಳುನಾಡಿಗೆ ಒಂದು ತೊಟ್ಟು ನೀರು ಬಿಡಬೇಡಿ. ಏನು CWRC CWMA ಈ ಪ್ರಾಧಿಕಾರದ ಆದೇಶವನ್ನು ಧಿಕ್ಕರಿಸಿ ನೀವು ಮಾತಿದ್ರೆ ಬಂಗಾರಪ್ಪನವ್ರ ಶಿಷ್ಯ, ನಾನು ಬಂಗಾರಪ್ಪನವ್ರ ಶಿಷ್ಯ ಅಂತ ಹೇಳ್ತೀರಲ್ಲ, ಹಿಂದೆ ಬಂಗಾರಪ್ಪನವರು ಈ ಪ್ರಾಧಿಕಾರದ ಆದೇಶವನ್ನು ಧಿಕ್ಕರಿಸಿದ್ರು. ನೀವು ಬಂಗಾರಪ್ಪರ ಮೇಲೆ ಗೌರವ ಇದ್ರೆ ಈ ಪ್ರಾಧಿಕಾರದ ಆದೇಶವನ್ನು ಧಿಕ್ಕರಿಸಿ ಅಂತೇಳಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಹುಳ್ಳಿಕಾಳ ಗಟ್ಟಿ ಅಂತೇಳಿ ಹುಳ್ಳಿಕಾಳು ಚೆಲ್ಲುವ ಪರಿಸ್ಥಿತಿ ಬಂದಿದೆ ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಸರ್, ನಮ್ಮಲ್ಲಿ ನೀರಿಲ್ಲ, ರೈತರುಗಳಿಗೆ ನೀರು ಕೊಡ್ತಾ ಇಲ್ಲ, ನೀವು ಬೆಳೆ ಬೆಳಿಬೇಡಿ ಅಂತ ಹೇಳಿದ್ದಾರೆ. ಈಗ ತಮಿಳುನಾಡಿಗೆ ನೀರು ಕೊಡಿ ಅನ್ನುವಂಥಲ್ಲಿ CWMA ಆದೇಶ ಮಾಡ್ತಾ ಇದೆ. ಇದು ಅರ್ಥ ಆಗ್ತಾ ಇಲ್ವ ಇವ್ರಿಗೆ CWMAಗೆ ಅಂತ? ಸರ್, ಈಗ ರಾಜ ಕೆಂಪನಂಜಮ್ಮಣ್ಣಿ ಅವರು ರೈತರ ಹಿತಕ್ಕೋಸ್ಕರ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಹೇಳಿ ಈ ಸಂಪತ್ತನ್ನು ಅವ್ರ ಒಡವೆ ವಸ್ತುಗಳನ್ನೆಲ್ಲ ಕಟ್ಕೊಟ್ಟದ್ದು ಏನಕ್ಕೆ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಭೂಮಿಯನ್ನು ರೈತರು ಸದ್ಬಳಕೆ ಆಗಲಿ ಅಂತೇಳಿ. ಇವರು ರಾಜಕಾರಣಿಗಳು ಏನು ಮಾಡಿದ್ರು, 1924ರಿಂದ ಇಲ್ಲಿವರೆಗೆ ನಮ್ಮ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆ, ಯಾರ್ದು ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆಯಿಂದಾಗಿ ನಮ್ಮ ಎಲ್ಲ ವ್ಯವಸ್ಥೆಗಳನ್ನ ಹಾಳು ಮಾಡಿದಂಥ ಕೀರ್ತಿ ಇವ್ರದ್ದಾಗಿದೆ. ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂಥ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ನೀರು ಬಿಟ್ಟಿರುವಂಥದ್ದೇ, ಯಾರು ಏನು ಸಾಚ ಇಲ್ಲ. ನಮಗೆ ಪ್ರಾಧಿಕಾರದಿಂದ ಮತ್ತು ನ್ಯಾಯಾಲಯದಿಂದ ಏನು ಕೊಡಬೇಕು, ನಮ್ಮ ರಕ್ಷಣೆ ಹೇಗೆ ಮಾಡ್ಕೋಬೇಕು ಅಂತಕ್ಕಂಥ ಚಿಂತನೆ ಮಾಡಿದವರಲ್ಲ. ಸಾವಿರಾರು ಕೋಟಿಯನ್ನು ವಕೀಲರು ಕೊಟ್ಟಿದ್ದೀವಿ, ನಮ್ಮ ಜನರ ತೆರಿಗೆ ಹಣ. ಆದರೆ ಪರಿಹಾರ ಹೇಗೆ ಕಂಡುಹಿಡಿಬೇಕು ಅಂತ ರಾಜ್ಯ ಸರ್ಕಾರ, ನಮ್ಮ ನಾಳದಂಥ ಎಲ್ಲ ಪಕ್ಷಗಳು ನೀರು ಬಿಟ್ಟಿವೆ ವಿನಃ ಯಾರೂ ಸಹಚರಲ್ಲ. ಅದನ್ನೆಲ್ಲ ಅರ್ಥ ನಮ್ಮ ಕನ್ನಡಿಗರು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ನಮ್ಮ ಹಕ್ಕಿಗೆ ಯಾರು ನಿಲ್ತ್ಕೊತಾರೆ. ಇವತ್ತು ತಮಿಳ್ನಾಡಲ್ಲಿ ನೋಡ್ರಿ, ಎಲ್ಲ ರಾಜಕೀಯ ಪಕ್ಷಗಳು ಒಗ್ಗಟ್ಟಿಂದ ಕೆಲಸ ಮಾಡ್ತವೆ. ನಿಮ್ಗೇನು ಬಂದದೆ ದಾಡಿ? ನೀವು ಯೋಗ್ಯರಲ್ವೇ, ಅಯೋಗ್ಯರ ನೀವು ಅಂತ ತೋರಿಸ್ಕೊಡ್ತಾ ಇದ್ದೀರಿ. ನಿಮಗೆ ಮತ ಬೇಕು, ನಿಮಗೆ ಸವಲತ್ತು ಬೇಕು, ಎಲ್ಲ ಬೇಕು. ಆದರೆ ಕನ್ನಡಿಗರ ಹಕ್ಕು ಯಾಕೆ ಬೇಡ? ಕನ್ನಡಿಗರ ಜವಾಬ್ದಾರಿ ಯಾಕೆ ಬೇಡ? ಮತ ನೀಡಿದಂಥ ಜನಕ್ಕೆ ನೀವು ಮೋಸ ಮಾಡ್ತಾ ಇದ್ರಿ. ಇಲ್ಲಿವರೆಗೆ ನಮ್ಮ ಆಳದಂಥ ಎಲ್ಲ ರಾಜಕೀಯ ಪಕ್ಷಗಳು ಮೋಸ ಮಾಡೇ ಬಂದಿರೋದು, ಎಲ್ರಿಗೂ ಅನ್ಯಾಯ ಮಾಡೇ ಬಂದಿರೋದು. ನೀವು ಕುಡಿಯೋ ನೀರಿನ ಹೆಸರಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತೀರಿ, ಕುಡಿಯುವ ಹೆಸರಿನಲ್ಲಿ ಸಾಕಷ್ಟು ಬಿಲ್ಡಿಂಗ್ಗಳನ್ನ ಕಟ್ಟಿಸ್ತೀರಿ. ಆದರೆ ನಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಕೆರೆಕಾರಗಳ ಮಾತುಗಳಾಗಿರುವಂಥದ್ದು ಅಂದರೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಆಕ್ರೋಶ ಎಲ್ಲರೂ ಕೂಡ ಇರುವಂಥದ್ದು. ಯಾಕಂದರೆ ಸಾವಿರಾರು ಕೋಟಿ ರೂಪಾಯಿನ ಕಾನೂನು ಹೋರಾಟಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಅದರಿಂದ ಪ್ರಯೋಜನ ಏನಾಯಿತು? ನಮ್ಮ ವಿರುದ್ಧವಾದಂಥ ತೀರ್ಪುಗಳೇ ಬರ್ತಾ ಇದೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಪ್ರತಿಮಾ, ಎಸ್ ದಿಲೀಪ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಹಾಸನದಿಂದ ಮಂಜುನಾಥ್, ಬೆಳಗಾವಿಯಿಂದ ಸಹದೇವ್ ಮಾನೆ ಕೂಡ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಈಗ ಬೆಂಗಳೂರಿನ ಚಿತ್ರಣವನ್ನ ಪಡ್ಕೊಳ್ಳೋಣ. ಕಿರಣ್ ಸೂರ್ಯ, ಬೆಂಗಳೂರಿನಲ್ಲಿ ಬಂದ್ ಅಂತಂದ್ರೆ ಮೆಜೆಸ್ಟಿಕ್ ನಲ್ಲಿ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದ್ರೆ ಬಸ್ಗಳ ಸಂಚಾರ ಇರೋದಿಲ್ಲ. ಆದ್ರೆ ಇವತ್ತಿನ ಮಟ್ಟಿಗೆ ನಾವು ಬೆಳಗಿನಿಂದ ಗಮನಿಸ್ತಾ ಇರುವಾಗ ಅಂತಹ ಯಾವುದೇ ವಾತಾವರಣ ಕಂಡು ಬಂದಿರಲಿಲ್ಲ. ಈಗ 8 ಗಂಟೆ ಬಳಿಕ ಚಿತ್ರಣ ಏನಾದರೂ ಬದಲಾಗಿದೆಯಾ? ಹೇಗೆ ಕಂಡು ಬರ್ತಾ ಇದೆ ಬೆಂಗಳೂರು?
ಹೌದು ಪ್ರತಿಮಾ, ಈಗಾಗಲೂ ಕೂಡ ಕಾವೇರಿ ನೀರನ್ನು ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಕೂಡ ಬಿಡಬಾರ್ದು ಅಂತೇಳಿ ಅಖಂಡ ಕರ್ನಾಟಕ ಬಂದ್ಗೆ ಈಗಾಗಲೇ ಕೂಡ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿರುವಂಥದ್ದು. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಅಂಗಡಿ ಮುಂಗಟ್ಟುಗಳನ್ನು ಕ್ಲೋಸ್ ಮಾಡಬೇಕು ಅನ್ನೋಂಥ ಮನವಿಯನ್ನು ಕೂಡ ಮಾಡಿರುವಂಥದ್ದು. ಸದ್ಯ ನಾನೀಗ ಮೆಜೆಸ್ಟಿಕ್ನಲ್ಲಿರುವಂಥ ಕೆಂಪೇಗೌಡ ಬಸ್ ನಿಲ್ದಾಣದ ಒಳಭಾಗದಲ್ಲಿದ್ದೀನಿ. ಪ್ರತಿಮಾ, ತಾವು ಕೂಡ ಕೇಳ್ತಾ ಇದ್ರಿ, ಸಾಮಾನ್ಯವಾಗಿ ಅಖಂಡ ಕರ್ನಾಟಕ ಬಂದ್ ಅಂತಿದ್ದಂತೆ ಮೆಜೆಸ್ಟಿಕ್ನ KSRTC BMTCಯಲ್ಲಿ ಬಸ್ಸುಗಳ ಸಂಚಾರ ಇರೋದಿಲ್ಲ, ಒಂದಷ್ಟು ಪ್ರಯಾಣಿಕರಿಗೆ ಈ ಬಂದನ್ನ ಬಿಸಿ ತಟ್ಟತ್ತೆ ಅಂತ. ಆದರೆ ಇವತ್ತು ಅಂತಹ ಚಿತ್ರಣ ಇಲ್ಲ. ಯಾಕೆಂದರೆ ಸಾಮಾನ್ಯವಾಗಿ KSRTC BMTC ಅಧಿಕಾರಿಗಳು ನಿನ್ನೆ ರಾತ್ರಿಯಿಂದಲೇ BMTC KSRTC ಬಸ್ಸುಗಳಲ್ಲಿ ಯಾವುದೇ ಥರವಾದಂತಹ ವ್ಯತ್ಯಯ ಉಂಟಾಗದ ರೀತಿಯಲ್ಲಿ ಬಸ್ಸುಗಳನ್ನು ಆಪರೇಟ್ ಮಾಡ್ತಾ ಇದ್ದಾರೆ. ಎರಡನೇದು, ಒಂದಷ್ಟು ಪ್ರಯಾಣಿಕರ ಸಂಖ್ಯೆ, ಅಂದರೆ ಸಾಮಾನ್ಯವಾಗಿ 8 ಗಂಟೆ ನಂತರದಲ್ಲಿ BMTC KSRTCಯಲ್ಲಿ ಒಂದಷ್ಟು ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿರ್ತಿತ್ತು. ಆದರೆ ಅಖಂಡ ಕರ್ನಾಟಕ ಬಂದ್ ಅನ್ನೋಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಪ್ರಯಾಣಿಕರಿಗೆ ಗೊಂದಲ, ಆತಂಕ, ಒಂದಷ್ಟು ಭಯ ಕೂಡ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಬೆಂಗಳೂರಿಗೆ ನಾವು ಬಂದಂಥ ಸಂದರ್ಭದಲ್ಲಿ KSRTC ಮತ್ತು ರೈಲ್ವೆ ಇಂದ ಬಂದಂಥ ಸಂದರ್ಭದಲ್ಲಿ BMTC ಬಸ್ಸುಗಳು ಇರುತ್ತೋ ಇಲ್ವೋ, ಆಟೋಗಳು ಸಂಚಾರ ಮಾಡುತ್ತೋ ಇಲ್ವೋ, ಕ್ಯಾಬ್ಗಳು ನಮಗೆ ಸಿಗುತ್ತೋ ಇಲ್ವೋ, ಇವೆಲ್ಲವೂ ಕೂಡ ಒಂದಷ್ಟು ಗೊಂದಲ ಇರುತ್ತೆ. ಆಗಾಗ ಒಂದಷ್ಟು ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇದ್ರೂ ಕೂಡ ಬಸ್ಸುಗಳಲ್ಲಿ ಯಾವುದೇ ಥರವಾದಂತಹ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿಲ್ಲ. ಅಧಿಕಾರಿಗಳು ಕೂಡ ಯಾವುದೇ ಥರವಾದಂತಹ ಸಮಸ್ಯೆ ಉಂಟಾಗದ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರುವಂಥದ್ದು ಎರಡನೇದು, BMTC ಮತ್ತು KSRTCಗೆ ಪೊಲೀಸರು ಈಗಾಗಲೇ ಕೂಡ ಬೆಳಗಿನಿಂದಲೇ ಬಿಗಿ ಬಂದೋಬಸ್ತನ್ನು ಕೈಗೊಂಡಿರುವಂಥದ್ದು. ಯಾಕೆಂದರೆ ಪ್ರತಿಭಟನಾಕಾರರು ಬರುವಂಥದ್ದು, ಕಂಡಕ್ಟರ್ ಡ್ರೈವರ್ಗಳಿಗೆ ಒಂದಷ್ಟು ಸಮಸ್ಯೆಗಳನ್ನು ಮಾಡುವಂಥದ್ದು, ಬಸ್ ಸಂಚಾರಕ್ಕೆ ಅಡ್ಡಿಪಡಿಸುವಂಥದ್ದು, ಪ್ರಯಾಣಿಕರಿಗೆ ಒಂದಷ್ಟು ಬಸ್ಸುಗಳು ಇಲ್ಲ ಅನ್ನುವಂತಹ ಮಾಹಿತಿಗಳನ್ನು ಕೊಡುವಂಥದ್ದು, ಇದು ಯಾವುದು ಕೂಡ ಆಗಬಾರ್ದು. ಆ ಕಾರಣಕ್ಕಾಗಿ ಎಲ್ಲ ಒಂದು ಮುಂಜಾಗ್ರತಾ ಕ್ರಮಗಳನ್ನು ಈಗಾಗಲೇ ಕೂಡ ತೆಗೆದುಕೊಂಡಿರುವಂಥದ್ದು. ಎರಡನೇದು, 10 ಗಂಟೆ ಸುಮಾರಿಗೆ ಈಗಾಗಲೇ ವಾಟಾಳ್ ನಾಗರಾಜ್ ಅವರು KSRTC ಮತ್ತು BMTC ಬಸ್ ನಿಲ್ದಾಣಕ್ಕೆ ಆಗಮಿಸುವಂಥದ್ದು, ಇಲ್ಲಿರುವಂತಹ ಕಂಡಕ್ಟರ್ ಡ್ರೈವರ್ಗಳಿಗೆ ನಮ್ಮ ಬಂದ್ಗೆ ಒಂದಷ್ಟು ಬೆಂಬಲವನ್ನು ಕೊಡಿ ಅಂತ ಮನವಿಯನ್ನು ಕೂಡ ಮಾಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಸಂಪೂರ್ಣವಾಗಿ ಒಂದಷ್ಟು ಅಲರ್ಟ್ ಆಗಿರುವಂಥದ್ದು. SIP ದೀಪಕ್ ಅವರ ನೇತೃತ್ವದಲ್ಲಿ ಈಗಾಗಲೇ ರೌಂಡ್ಸನ್ನು ಕೂಡ ಆಗ್ತಾ ಇದ್ದಾರೆ. ಅಂದರೆ ಪ್ರತಿ ಪ್ಲಾಟ್ಫಾರ್ಮ್ ಏನಿದೆ, A, B, C ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲೂ ಕೂಡ ಈಗಾಗಲೇ ಪೊಲೀಸರು ಸಂಚಾರವನ್ನು ಮಾಡ್ತಾ ಇರುವಂಥದ್ದು, ಒಂದಷ್ಟು ರೌಂಡ್ಸ್ಗಳನ್ನು ಆಗ್ತಾ ಇರುವಂಥದ್ದು. ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು, ಯಾರೋ ಬರುವಂಥದ್ದು, ಬಸ್ಸಿಗೆ ಕಲ್ಲು ಹೊಡೆಯುವಂಥದ್ದು, ಏನೋ ಅಹಿತಕರ ಘಟನೆಗಳು ನಡೆಯುವಂಥದ್ದು, ಇದು ಯಾವುದು ಕೂಡ ಆಗಬಾರ್ದು ಅಂತೇಳಿ ಎಲ್ಲ ರೀತಿಯಲ್ಲೂ ಕೂಡ ಪೊಲೀಸರು ಈಗಾಗಲೇ ಅಲರ್ಟ್ ಆಗ್ತಾ ಇರುವಂಥದ್ದು. ಪ್ರತಿಮಾ, ಹಾಗೆ ಸಂಪರ್ಕದಲ್ಲಿರಿ, ಡೀಟೇಲ್ಸ್ ಅನ್ನ ಪಡಿತಾ ಹೋಗ್ತೀನಿ. ಇನ್ನು ಆನೇಕಲ್ನಲ್ಲಿ ಕನ್ನಡ ಪರ ಹೋರಾಟಗಾರರನ್ನ ವಶಕ್ಕೆ ಪಡೆಯಲಾಗಿದೆ. ಕನ್ನಡ ಜಾಗೃತಿ ವೇದಿಕೆ ಸಂಘಟನೆಯ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ರಸ್ತೆ ತಡೆದು ಪ್ರತಿಭಟನೆ ಮಾಡ್ತಾ ಇದ್ರು ಕಾರ್ಯಕರ್ತರು. ತಮಿಳುನಾಡಿಗೆ ನೀರು ಬಿಡಬೇಡಿ ಅಂತ ಹೇಳಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಮೇಕೆದಾಟು ಯೋಜನೆ ಜಾರಿಗೆ ಅಡ್ಡಿಪಡಿಸಂತೆ ಕೂಡ ಎಚ್ಚರಿಕೆಯನ್ನ ಮೂಡಿಸಿದ್ರು ಪ್ರತಿಭಟನಾಕಾರರು. ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ತಮಿಳುನಾಡು ಸರ್ಕಾರಕ್ಕೆ ತಮಿಳುನಾಡು ಸರ್ಕಾರಕ್ಕೆ ತಮಿಳುನಾಡು ಸರ್ಕಾರಕ್ಕೆ ಬೇಕೇ ಇನ್ನು ಮೈಸೂರಿನಲ್ಲೂ ಅಷ್ಟೇ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಾಂಕೇತಿಕ ಪ್ರತಿಭಟನೆಯನ್ನು ನಡೆಸಿದ್ರು ಕನ್ನಡ ಪರ ಹೋರಾಟಗಾರರು. ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆಗೆ ಮುಂದಾದಂತಹ ಎಲ್ಲ ಪ್ರೊಟೆಸ್ಟರ್ಸ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಕಾವೇರಿ ನೀರು ಬಿಡದಂತೆ ಕನ್ನಡ ಸಂಘಟನೆ ಧರಣಿ ಮಾಡಿತು. ತೇಜಸ್ ಲೋಕೇಶ್ ಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು.
ಪ್ರತಿನಿಧಿ ರಾಮ್ ಈಗ ಮೈಸೂರಿನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಡೀಟೇಲ್ಸ್ ಪಡಿತಾ ಹೋಗೋಣ. ರಾಮ್, ಬಂದ್ಗೆ ಅಂತಹ ಬೆಂಬಲವನ್ನ ಕೊಡಲ್ಲ, ನೈತಿಕ ಬೆಂಬಲ ಮಾತ್ರ ಅನ್ನುವಂತಹ ಸಂಘಟನೆಗಳ ಹೇಳಿಕೆ ನಾವು ನಿನ್ನೆನೇ ಕೇಳಿದ್ವಿ. ಆದ್ರೆ ಬೆಳ್ಳಂಬೆಳಗ್ಗೆ ಪ್ರತಿಭಟನೆಗೆ ಕಾವು ಕಂಡು ಬಂತು ಮೈಸೂರಿನಲ್ಲಿ. ಆದ್ರೆ ಅವರನ್ನೇನು ವಶಕ್ಕೆ ಪಡೆದಿದ್ದಾರೆ ಈಗಾಗಲೇ ಪೊಲೀಸರು. ಮತ್ತೇನಾದ್ರೂ ಪ್ರತಿಭಟನೆಗೆ ಕಾವು ಕಂಡು ಬರ್ತಾ ಇದೆಯಾ? ಬಂದ್ಗೆ ಯಾರೆಲ್ಲ ಬೆಂಬಲ ಕೊಡ್ತಾ ಇದ್ದಾರೆ? ಹೇಗಿದೆ ಮೈಸೂರು? ಪ್ರತಿಮಾ, ಖಂಡಿತವಾಗಿಯೂ ಅಖಂಡ ಕರ್ನಾಟಕ ಬಂದ್ಗೆ ಏನು ಕರೆಯನ್ನು ನೀಡಲಾಗಿದೆ, ಮೈಸೂರಿನಲ್ಲಿ ಬಂದ್ಗೆ ಯಾವುದೇ ರೀತಿಯಂಥ ಬೆಂಬಲ ವ್ಯಕ್ತವಾಗಿಲ್ಲ. ಅಖಂಡ ಕರ್ನಾಟಕ ಬಂದ್ ಮೈಸೂರಿನಲ್ಲಿ ಪ್ರತಿಭಟನೆಗೆ ಮಾತ್ರ ಸೀಮಿತವಾಗಿದೆ. ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದ ಬಳಿ ಕನ್ನಡ ಪರ ಸಂಘಟನೆಯವರು ಏನು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು, ಬಸ್ ತಡೆಗೆ ಮುಂದಾಗಿದ್ರು, ಅವರೆಲ್ಲರನ್ನೂ ಸಹ ಪೊಲೀಸರು ವಶಕ್ಕೆ ಪಡೆಯುವಂಥ ಕೆಲಸ ಆಗಿದೆ. ನಾನೀಗ ಮೈಸೂರಿನ ಕುವೆಂಪು ನಗರ ಬಡಾವಣೆಯಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು ಮೈಸೂರಿನ ಪರಿಸ್ಥಿತಿಯನ್ನ. ಈಗಾಗಲೇ ಎಲ್ಲ ಅಂಗಡಿ ಮುಂಗಟ್ಟುಗಳು ತೆರೆದಿರುವಂಥದ್ದು. ಗ್ರಾಹಕರು ಎಂದಿನಂತೆ ಪ್ರತಿನಿತ್ಯದ ಜೀವನದಲ್ಲಿ ತೊಡ್ಕೊಂಡಿದ್ದಾರೆ. ಎಲ್ಲ ಹೋಟೆಲ್ಗಳು ಇಲ್ಲೂ ತೆಗೆದಿದ್ದಾವೆ. ಸೊ ಹೋಟೆಲ್ಗಳಲ್ಲಿ ಎಂದಿನಂತೆ ವ್ಯಾಪಾರ ವಹಿವಾಟುಗಳು ನಡೀತಾ ಇದ್ದಾವೆ. ಯಾಕಂದರೆ ಕನ್ನಡ ಪರ ಸಂಘಟನೆಗಳು, ರೈತ ಸಂಘ, ಅದೇ ರೀತಿ ಹೋಟೆಲ್ ಮಾಲೀಕರು, ವರ್ತಕರು, ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು ಎಲ್ಲರೂ ಸಹ ಮೊದಲು ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ರು. ಆದರೆ ಯಾವಾಗ ಜಲಾಶಯಗಳು ಭರ್ತಿ ಆಯಿತು, ಸಮಸ್ಯೆ ಬಗೆಹರಿದಿದೆ ಅಂತೇಳಿ ಬಂದ್ ಇದಕ್ಕೆಲ್ಲ ಉತ್ತರ ಅಲ್ಲ ಅಂತೇಳಿ ಎಲ್ಲರೂ ಸಹ ಒಂದು ಬಂದ್ನಿಂದ ಹಿಂದೆ ಸರಿದಿದ್ರು. ಆ ಕಾರಣಕ್ಕಾಗಿ ಬಂದ್ ಸಂಪೂರ್ಣವಾಗಿ ಮೈಸೂರಿನಲ್ಲಿ ವಿಫಲ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲರೂ ಸಹ ತಮ್ಮ ದಿನನಿತ್ಯದ ಜೀವನದಲ್ಲಿ ತೊಡ್ಕೊಂಡಿದ್ದಾರೆ. ಬಸ್ ಸಂಚಾರ ಎಂದಿನಂತೆ ಇದೆ, ಆಟೋ ಸಂಚಾರಗಳು ಎಂದಿನಂತೆ ಇದೆ. ಜನರು ತಮ್ಮ ಕೆಲಸಗಳಿಗೆ ಹೋಗ್ತಾ ಇದ್ದಾರೆ. ಯಾವುದೇ ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟಿಲ್ಲ. ಪ್ರಮುಖವಾಗಿ ಫುಟ್ಪಾತ್ ವ್ಯಾಪಾರ. ಸೊ ಫುಟ್ಪಾತ್ ವ್ಯಾಪಾರ ಏನಿದೆ, ಸೊ ಆ ವ್ಯಾಪಾರವನ್ನು ನಡೆಸುವಂಥವ್ರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು ಪ್ರತಿನಿತ್ಯದ ಜೀವನವನ್ನು ಮಾಡಲಿಕ್ಕೆ. ಸೊ ಅದು ಅವ್ರು ಏನು ನಮಗೆ ಅವತ್ತು ದುಡಿದದ್ದು ಅವತ್ತೇ ತೊಗೊಳ್ಬೇಕು. ಹೀಗಾಗಿ ಬಂದ್ ಉತ್ತರವಲ್ಲ. ಮತ್ತು ಪ್ರತಿಮಾ, ಖಂಡಿತವಾಗಿಯೂ ಮೈಸೂರಿನ ಬಹುತೇಕ ಎಲ್ಲರಿಗೂ ಸಹ ಕಾವೇರಿ ನೀರಿನ ಸಮಸ್ಯೆ ಬಗ್ಗೆ ಕಳಕಳಿ ಇದೆ, ಕಾಳಜಿ ಇದೆ. ಹೀಗಾಗಿಯೇ ಒಂದು ನೈತಿಕ ಬೆಂಬಲವನ್ನು ನೀಡಿರುವಂಥದ್ದು ಎಲ್ಲರೂ. ಯಾರೂ ಸಹ ಬಂದ್ಗೆ ಬೆಂಬಲವನ್ನು ಕೊಟ್ಟಿಲ್ಲ. ಆದರೆ ತಾವು ಹೇಳಿದಂತೆ ಪ್ರತಿಭಟನೆಯ ಕಾವು ಮೈಸೂರಿನಲ್ಲಿ ಇರ್ತದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಸಹ ಪ್ರತಿಭಟನೆಗೆ ವಿವಿಧ ಸಂಘಟನೆಗಳು ಪ್ಲಾನ್ ಅನ್ನು ಮಾಡಿರುವಂಥದ್ದು. ಮೈಸೂರಿನ ಬಹುತೇಕ ಎಲ್ಲ ವೃತ್ತಗಳಲ್ಲಿ, ಎಲ್ಲ ಪ್ರಮುಖ ರಸ್ತೆಗಳಲ್ಲಿ ಮತ್ತು ಪ್ರಮುಖ ಬಡಾವಣೆಗಳಲ್ಲಿ ಒಂದು ಪ್ರತಿಭಟನೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ರಾಜ್ಯ ರೈತ ಸಂಘ ಇರ್ಬೋದು, ರಾಜ್ಯ ಕಬ್ಬು ಬೆಳೆಗಾರರ ಸಂಘ, ವರ್ತಕರ ಸಂಘ, ಹೋಟೆಲ್ ಮಾಲೀಕರು ಎಲ್ಲರೂ ಸಹ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಹೋರಾಟಕ್ಕೆ ನಾವೆಲ್ಲರೂ ಕೈ ಜೋಡಿಸ್ತೇವೆ, ಆದರೆ ಬಂದ್ಗೆ ನಾವು ಬೆಂಬಲವನ್ನು ಕೊಡೋದಿಲ್ಲ ಅಂತೇಳಿ. ಹೀಗಾಗಿ ಮೈಸೂರಿನಲ್ಲಿ ಬೆಳಗ್ಗೆಯಿಂದಲೂ ಸಹ ಬಂದ್ಗೆ ಯಾವುದೇ ರೀತಿಯಂಥ ಬೆಂಬಲ ವ್ಯಕ್ತವಾಗಿಲ್ಲ. ಪ್ರತಿಭಟನೆಗೆ ಮಾತ್ರ ಸೀಮಿತವಾಗಿರುವಂಥದ್ದು. ಯಾಕಂದರೆ ಬಂದ್ನಿಂದಾಗಿ ಯಾವುದೇ ಪ್ರಯೋಜನ ಆಗೋದಿಲ್ಲ. ದಿನನಿತ್ಯದ ಪ್ರತಿನಿತ್ಯದ ಜನಜೀವನ ಅಸ್ತವ್ಯಸ್ತ ಆಗ್ತದೆ. ಜನರಿಗೆ ಸಮಸ್ಯೆ ಆಗ್ತದೆ. ಜನರಿಗೆ ಸಮಸ್ಯೆ ಆಗಿ ಈಗ ಆಲ್ರೆಡಿ ಸಮಸ್ಯೆಯಲ್ಲಿರೋರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗ್ತದೆ ಅಂತೇಳಿ ಯಾರೂ ಸಹ ಬಂದ್ಗೆ ಬೆಂಬಲವನ್ನು ಕೊಟ್ಟಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡ್ತಾರೆ. ಬಂದ್ ಯಾವುದೂ ಆಗೋದಿಲ್ಲ. ಜನಜೀವನ ಎಂದಿನಂತೆ ಇರ್ತದೆ. ಪ್ರತಿಮಾ.